ಯಾವುದೇ ಒಬ್ರು ಕಳಪೆ ಬೀಜ ಬರ್ತಾ ಇದೆ, ಈ ಕಳಪೆ ಬೀಜನಿಂದ ಹಿಂಗೆ ಆಗಿದೆ ಅಂತ ನಾನು ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡಕೊತನು, ಅದಕ್ಕೊಂದು ಸಮಿತಿ ರಚನೆ ಮಾಡಿ ಅದೇನಾದ್ರೂ ಕಳಪೆ ಬೀಜದಿಂದ ಆಗಿದೆಯೋ ಅಥವಾ ಹವಾಮಾನ ವಿಪರೀತ ವ್ಯತ್ಯಾಸದಿಂದ ಆಗಿದೆಯೋ, ಯಾವುದರಿಂದ ಅದು ಇವತ್ತು ಹಾನಿಯಾಗಿದೆ ಅದನ್ನ ತನಿಖೆ ಮಾಡಲಿಕ್ಕೆ ಒಂದು ಸಮಿತಿಯನ್ನು ಮಾಡಿಕೊಂಡು ಯಾವ್ದರಿಂದ ಆಗಿದೆ ಅಂತ ತಿಳ್ಕೊಂಡು ಒಂದು ವೇಳೆ ಏನಾದ್ರೂ ಆ ಒಂದು ಬೀಜವನ್ನ ಸರಬರಾಜು ಮಾಡಿರ್ತಕ್ಕಂಥವ್ರು ಏನಾದರೂ ಲೋಪದೋಷ ಇದ್ರೆ ಅವ್ರ ಮೇಲೆ ಕಠಿಣ ಕ್ರಮವನ್ನು ತಗೋಬೇಕು ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ತೀನಿ. ಅದರ ಜೊತೆಗೆ ಅಧ್ಯಕ್ಷರೇ, ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಕೃಷ್ಣ ಮೇಲ್ದಂಡೆ ಯೋಜನೆ. ಇವತ್ತು ಅನೇಕ ಜನ ಮಾತಾಡಿದ್ದಾರೆ, ಅದ್ರ ಬಗ್ಗೆ ಸವಿಸ್ತಾರ ನಾನು ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಅಲ್ಲಿ ಒಂದು ಸಣ್ಣ ಕೊರತೆ ಆಗ್ತದೆ. ಕೃಷ್ಣಾ ನದಿ ಪ್ರತಿ ವರ್ಷ ಮಹಾಪೂರ್ ಬರುತ್ತೆ. ಮಹಾಪೂರ್ ಬಂದಂತ ಸಂದರ್ಭದಲ್ಲಿ ಅನೇಕ ನಮ್ಮ ಗ್ರಾಮಗಳು, ನೂರಾರು ಗ್ರಾಮಗಳು ಮುಳುಗಡೆಯಾಗಿ ಸಮಸ್ಯೆಯನ್ನು ಎದುರಿಸ್ತಾವೆ. ಅವಕ್ಕೆ ಪುನರ್ವಸತಿ ಕೇಂದ್ರಗಳು ಮಾಡಬೇಕಾಗಿದೆ. ಅದರ ಸರ್ಕಾರ ಒಂದು ಹೆಜ್ಜೆ ಇಟ್ಟಿದೆ, ಅದನ್ನು ಸ್ವಾಗತ ಮಾಡ್ತೀನಿ. ಅದನ್ನು ನಾವು ಮಾಡುವಂತ ಕೆಲಸ ಮಾಡ್ತೀವಿ. ಆದ್ರೆ ಇದೇ ಕೃಷ್ಣಾ ನದಿ ಬೇಸಿಗೆ ಕಾಲದಲ್ಲಿ ಮಹಾರಾಷ್ಟ್ರದ ಗಡಿಯಿಂದ ಹಿಡ್ಕೊಂಡು ಅದು ಚಿಕ್ಕಲಿಗಿ ಬ್ಯಾರೇಜ್ವರೆಗೆ ನದಿ ಬತ್ತಿ ಹೋಗಿಬಿಡುತ್ತೆ. ನದಿ ಬತ್ತಿ ಹೋಗಿ ಇವತ್ತು ಬೇಸಿಗೆ ಕಾಲದಲ್ಲಿ ನಮಗೆ ಬಹಳಷ್ಟು ತೊಂದರೆ ಆಗುತ್ತೆ. ಅಧ್ಯಕ್ಷರೇ, ನಂದು ಒಂದು ಸಲಹೆ ಏನಂದ್ರೆ, ಮಹಾರಾಷ್ಟ್ರ ಸರ್ಕಾರ ಜೊತೆಗೆ ಏನಾದ್ರೆ ಮಾತನಾಡಿ ನಮ್ಮ ಆಲ್ಮಟ್ಟಿ ನೀರಿನ, ಅದು ಎಂ ಬಿ ಪಾಟೀಲ್ರಿಗೆ ಬಹಳ ಗೊತ್ತಿರ್ತಕ್ಕಂಥ ಸಂಗತಿ, ಆಲ್ಮಟ್ಟಿ ನೀರನ್ನ ಅವರು ಹಿಂದಕ್ಕಿರ್ತಕ್ಕಂಥ ನೀರನ್ನ ಪಡ್ಕೊಂಡು 3 TMCನೋ 4 TMC ಅಕ್ಕಲಕೋಟೆ ಜತ್ತದ ಭಾಗದ ನೀರಾವರಿಗೆ ಅವಶ್ಯಕತೆ ಇದೆ. ಇಲ್ಲಿದೊಂದು 3 ಅಥವಾ 4 TMC ನೀರನ್ನ ಮಹಾರಾಷ್ಟ್ರ ಕೊಟ್ಟು, ಮಹಾರಾಷ್ಟ್ರದಿಂದ ನಮ್ಮ ಕೊಯ್ನಾ ಇರಬಹುದು, ಬೇರೆ ಬೇರೆ ಡ್ಯಾಮ್ಗಳಿದಾವೆ. ಕೃಷ್ಣಾ ನದಿ 7 ನದಿಗಳು ಸೇರ್ತಾವೆ ಅಧ್ಯಕ್ಷ. ಅನೇಕ ಕಡೆ ಅವರು ಡ್ಯಾಮ್ಗಳನ್ನು ಕಟ್ಟಿದ್ದಾರೆ. ಬೇಸಿಗೆ ಕಾಲದಲ್ಲಿ ಅವರಿಂದ ನಮಗೆ ಒಂದು 3 ರಿಂದ 4 TMC ನೀರನ್ನ ಪಡ್ಕೊಳ್ತಕ್ಕಂಥ ಒಂದು ಏನಾದರೂ ಚರ್ಚೆ ಮಾಡ್ಕೊಂಡು ಒಪ್ಪಂದ ಮಾಡ್ಕೊಂಡ್ರೆ ಒಂದು ಶಾಶ್ವತವಾಗಿಂತ ಪರಿಹಾರ ಸಿಗುತ್ತೆ. ಅದು ಒಂದು ವೇಳೆ ಆಗದೇ ಇದ್ರೆ, ಈಗಾಗಲೇ ಒಂದು ಸಣ್ಣ DPR ಅನ್ನ ನಾವು ಮಾಡಿರ್ತಕ್ಕಂಥದ್ದು ಅಧ್ಯಕ್ಷ. 350 ಕೋಟಿ ಆಲ್ಮಟ್ಟಿ ಹಿನ್ನೀರಿನ ಬೇಸಿಗೆ ಕಾಲದಲ್ಲಿ ಇರ್ತಕ್ಕಂಥ ನೀರನ್ನ ನಾವು ಪಡ್ಕೊಂಡು ಅದನ್ನ ಹಿಪ್ಪರಿಗಿ ಬ್ಯಾರೇಜ್ ಡ್ಯಾಮ್ಗೆಲ್ಲಿ ತಂದು ಬಿಟ್ರೆ, ಅದರಿಂದ ಈ ಭಾಗದ ಮಹಾರಾಷ್ಟ್ರದಿಂದ ಏನು ಗಡಿವರೆಗೆ ಇರ್ತಕ್ಕಂಥ ನಮ್ಮ ಹಳ್ಳಿಗಳಿದಾವೆ, ಕುಡಿ ನೀರಿನ ಸಮಸ್ಯೆ, ದನಕರಗಳ ಸಮಸ್ಯೆ, ಬೆಳೆದಿರ್ತಕ್ಕಂಥ ಬೆಳೆ ಹಾಳಾಗಲಾರ್ದೆ ಅದು ಕೂಡ ಒಂದು ಕ್ಲಾರಿಫೈ. ಈಗ ಅವರು ಏನು ಈ ಗಡಿ ಕನ್ನಡಿಗರಿದ್ದಾರೆ, ಜತ್ ತಾಲೂಕ ನನ್ನ ಮತಕ್ಷೇತ್ರ ಇದಾವೆ. ಮಾನವೀಯತೆ ದೃಷ್ಟಿಯಿಂದ ನಾವು ಅವಾಗ ಕುಡಿಲಿಕ್ಕೆ ನೀರು ಕೊಡ್ತೀವಿ, ಅವ್ರಿಗೂ ಗೊತ್ತು. ಈಗ ಅಲ್ಲಿ ಅವ್ರದ್ದು ಮೈಸಾಳ ಯೋಜನೆ ಬರ್ತಾ ಇದೆ. ಅದು ಮೈಸಾಳ ಯೋಜನೆ ಕಂಪ್ಲೀಟ್ ಆದ್ರೆ ಅದು ಪರ್ಮನೆಂಟ್ ನಮ್ಗೆ ಇದು ಆಗೋದಲ್ಲ. ಅವ್ರು ಹೇಳೋದ್ರಲ್ಲಿ ಅರ್ಥ ಇರೋದೇ, ಬೇಸಿಗೆ ಕಾಲದಲ್ಲಿ ಅವ್ರು ನಮ್ಗೆ ಪ್ರತಿ ಸಲ ನಾವು ಹೋಗಿ ಮಹಾರಾಷ್ಟ್ರಕ್ಕೆ ಹೋಗಿ ನೀರು ಬಿಡಿ ಅಂತೇಳಿ ಹೋಗಿ ಡೆಲಿಗೇಷನ್ ತಗೊಂಡು ಹೋಗಿ ಮುಖ್ಯಮಂತ್ರಿಗಳ ಕಡೆ ಫೋನ್ ಮಾಡಿಸಿ ನೀರಾವರಿ ಸಚಿವರು, ಇನ್ನಿತರ ಸಚಿವರೆಲ್ಲ ಕೂಡಿ ಶಾಸಕರು ಕೂಡ ಹೋಗುವಂಥದ್ದು. ಬೇಸಿಗೆಯಲ್ಲಿ ಅವ್ರು ಕೊಟ್ರೆ ನಾವು ಅವರಿಗೆ ಇಲ್ಲಿ ಮಳೆಗಾಲದಲ್ಲಿ ಇದು ಕೊಡ್ತೀವಿ. ಮತ್ತು ನಮ್ದು ಏನೋ ಒಂದು ಸಿಸ್ಟಮ್ ಇದೆ, ಯಾಕಂದ್ರೆ ಆ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ನಾವು ಸುಮಾರು 3600 ಕೋಟಿ ರೂಪಾಯಿ ಕೊಟ್ಟು ನಂದೇ ಮತಕ್ಷೇತ್ರದಲ್ಲಿರುವಂಥ ತುಪ್ಚಿ ಬಬಲೇಶ್ವರ ಏತ್ ನೀರಾವರಿಯಲ್ಲಿ ಆ ಸಿಸ್ಟಮ್ ಅವರು ಯೂಸ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗ್ತದೆ. ಅವರು ಮೈಸಾಳ ಯೋಜನೆ 40 ವರ್ಷ ಆಯಿತು, ಅದನ್ನ ಮಾಡ್ತೀವಿ, ನೀರು ಬರ್ತದೆ ಅಂತ ಹೇಳ್ತಾ ಇದ್ದಾರೆ, ಅದು ಬರ್ತಾ ಇಲ್ಲ ಅವ್ರಲ್ಲಿ. ಹೀಗಾಗಿ ಅದನ್ನೊಂದು ಶಾಶ್ವತವಾದಂಥ ಪರಿಹಾರ ಗಡಿ ನಮ್ಮ ಕನ್ನಡಿಗರಿದ್ದಾರೆ ಎಲ್ಲರೂ ಅಲ್ಲಿ ಗಡಿ ಭಾಗ, ಜತ್ತು, ಸಂಕು, ಅವ್ರಿಗೆಲ್ಲ ಗೊತ್ತು, ನನಗೂ ಗೊತ್ತು, ಅವ್ರಿಗೂ ತಿಕ್ಕುಂಡಿ ಎಲ್ಲ ಗ್ರಾಮಕ್ಕೆ. ಅದು ಒಂದು ಪರಿಹಾರ ಆಗ್ಲಿಕ್ಕೆ ಕೂಡ ಸೂಕ್ತ ಆಗ್ತದೆ ಅಲ್ಲಿ. ಅಧ್ಯಕ್ಷರೇ, ನಂದು 5-10 ನಿಮಿಷ ಬಿಡ್ತೀನಿ. ನಿಮ್ ಕಡೆ ಮಾಡಬೇಡಿ, ಒಂದು 5-10 ನಿಮಿಷ ಮುಗಿಸ್ಬಿಡ್ತೀನಿ. 115 ಆಯ್ತು, 125 ಅಲ್ಲಿ ನನಗೂ ಅಲ್ಲಿ ಕಾಣಿಸ್ತೆ. ಅಧ್ಯಕ್ಷರೇ, ಇನ್ನು ಉಳಿದಿರ್ತಕ್ಕಂಥದ್ದು ಈ ಭಾಗದಲ್ಲಿ ಏನು ನಾವು ರೈತರು ಬೆಳಗಾವಿ DCC ಬ್ಯಾಂಕು, ಬಿಜಾಪುರ DCC ಬ್ಯಾಂಕು, ಬಾಗಲಕೋಟೆ DCC ಬ್ಯಾಂಕು, ಅಪೆಕ್ಸ್ ಬ್ಯಾಂಕು, ಈ ಭಾಗದಲ್ಲಿ ಅತ್ಯಂತ ಹೆಚ್ಚು ಕೃಷಿಕರಿಗೆ ಸಾಲವನ್ನು ಕೊಡ್ತಕ್ಕಂಥ ಬ್ಯಾಂಕ್ಗಳು ಸಹಕಾರಿ ಬ್ಯಾಂಕ್ಗಳು ಅಧ್ಯಕ್ಷ. ಈ ಎಲ್ಲಾ ಬ್ಯಾಂಕ್ಗಳು ರಾಯಚೂರು ಕೂಡ ಹಿಡ್ಕೊಂಡು ಅನೇಕ DCC ಬ್ಯಾಂಕ್ಗಳ ಮುಖಾಂತರ ರೈತರಿಗೆ ಬೆಳೆ ಸಾಲವನ್ನು ಕೊಡ್ತೀವಿ ಅಧ್ಯಕ್ಷ. ಈ ಬೆಳೆ ಸಾಲ ನಾವು ಯಾವ ರೀತಿ ಕೊಡ್ತೀವಿ ಅಂದ್ರೆ, ಬಡ್ಡಿ ರಹಿತವಾಗಿರ್ತಕ್ಕಂಥ ಸಾಲವನ್ನು ಕೊಡ್ತೀವಿ. ರೈತರಿಗೆ ಬಹಳ ದೊಡ್ಡ ಅದೊಂದು ಸಹಾಯ ಆಗ್ತಕ್ಕಂಥ ಯೋಜನೆ. ಬಡ್ಡಿ ರಹಿತ ಸಾಲವನ್ನು ಪಡ್ಕೊಳ್ತಕ್ಕಂಥ ಬಹುತೇಕ
ಅತಿ ಹೆಚ್ಚು ಅದರ ಲಾಭವನ್ನ ಪಡ್ಕೊಂಡಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಇರ್ತಕ್ಕಂಥ, ಅದರಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕದ ಜನ. ಆ ಉತ್ತರ ಕರ್ನಾಟಕದ ಜನರಿಗೆ ಇವತ್ತು ನಾವು ಯಾವ ಪದ್ಧತಿಯಲ್ಲಿ ಕೊಡ್ತಿದ್ವಿ ಅಂದ್ರೆ, ಬಸವನಗೌಡರಿಗೆ ಗೊತ್ತಿದೆ, ಅವರು ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಸಂಸ್ಥೆಗಳನ್ನು ಕಟ್ಟಿದ್ದಾರೆ. ನಬಾರ್ಡ್ದವರು ನಮಗೆ ಪ್ರತಿ ವರ್ಷ 40% ನಾವು ಸಾಲ ಹಂಚಿರೋದ್ರಲ್ಲಿ 1,000 ಕೋಟಿ ನಾವು ಸಾಲ ಹಚ್ಚಿದ್ರೆ 400 ಕೋಟಿ ಅವ್ರು ಕೊಡ್ತಾರೆ, 600 ಕೋಟಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ಗಳ ಸಾರ್ವಜನಿಕರಿಂದ ಡಿಪಾಸಿಟ್ ಅನ್ನ ಕಲೆಕ್ಟ್ ಮಾಡಿಕೊಂಡು ಅದರಿಂದ ನಾವು ರೈತರಿಗೆ ಸಾಲವನ್ನು ಕೊಡ್ತೀವಿ. ಅದರದ ಬಡ್ಡಿ ಕೇಂದ್ರ ನಮ್ಮ ರಾಜ್ಯ ಸರ್ಕಾರ ಕೊಡ್ತೀವಿ. ಇವತ್ತು ಅಧ್ಯಕ್ಷರೇ ಏನಾಗಿದೆ ಅಂದ್ರೆ, ಈ ವರ್ಷಕ್ಕೆ ಏನು 40% ನಬಾರ್ಡ್ ಮುಖಾಂತರ ಸಾಲವನ್ನ ಕರ್ನಾಟಕಕ್ಕೆ ಕೊಡ್ತಾ ಇದ್ವಿ. ಅದು ದೇಶ ಮಟ್ಟದಲ್ಲಿ ಆಗಿದೆ, ಕೇವಲ ಕರ್ನಾಟಕ ಅಂತಲ್ಲ. ಇವತ್ತು ಕೇಂದ್ರ ಸರ್ಕಾರ ಎಲ್ಲಿ ತಂದು ನಿಲ್ಲಿಸಿದೆ ಅಂದ್ರೆ 10% ತಂದು ನಿಲ್ಲಿಸಿದೆ. ಕೇವಲ 10%. ಇವತ್ತು ಯಾವ ಆರ್ಥಿಕವಾಗಿ ಬಲಗಳಿದಾವೋ ಅವರಿಗೆ ಸಾಲವನ್ನು ಹೆಚ್ಚು ಕೊಡ್ಲಿಕ್ಕೆ ಆಗಲ್ಲ. ಈ ಮೈಸೂರು ಆ ಭಾಗದಲ್ಲಿ ಇರ್ತಕ್ಕಂಥ ಏನು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ಗಳಿದ್ದಾವೆ, ಹಣಕಾಸಿನಿಂದ ಅಷ್ಟು ಬಲಿಷ್ಠವಾಗಿಲ್ಲ. ಒಂದು ವೇಳೆ ನಬಾರ್ಡ್ನವರು ಇದನ್ನು ಸಾಲವನ್ನ ಸಂಪೂರ್ಣವಾಗಿ ಕಡಿತ ಮಾಡಿದ್ರೆ ಈ ರಾಜ್ಯದಲ್ಲಿ ಇರ್ತಕ್ಕಂಥ ರೈತರಿಗೆ ಸಾಲವನ್ನು ಕೊಡ್ಲಿಕ್ಕೆ ಹೇಗೆ ಸಾಧ್ಯ? ಇದನ್ನು ಕೂಡ ಅರ್ಥ ಮಾಡ್ಕೋಬೇಕು ಕೇಂದ್ರ ಸರ್ಕಾರ. ಇವತ್ತು ಕೇಂದ್ರ ಸರ್ಕಾರ ಏನು ರೈತರ ಆದಾಯವನ್ನ ದುಗುಣ ಮಾಡಬೇಕು ಅಂತಕ್ಕಂಥ ಕನಸನ್ನು ಇಟ್ಕೊಂಡಿದೆಯೋ, ಆ ಕನಸು ನನಸಾಗಬೇಕಾದ್ರೆ ಕೇಂದ್ರ ಸರ್ಕಾರದ ಸ್ವಾಮಿತ್ವದಲ್ಲಿರ್ತಕ್ಕಂಥ ನಬಾರ್ಡ್ ಬ್ಯಾಂಕಿನಿಂದ 50% ಆದರೂ ಸಹಿತ ಅವರು ಕೊಟ್ಟಾಗ ಮಾತ್ರ ರೈತ ಸಾಲವನ್ನ ಪಡ್ಕೊಂಡು, ಬಡ್ಡಿ ರಹಿತದಿಂದ ಇವತ್ತು ಸಾಲವನ್ನು ಪಡ್ಕೊಂಡಿರ್ತಕ್ಕಂಥ ರೈತ ಸ್ವಲ್ಪ ಸಬಲ ಆಗ್ಲಿಕ್ಕೆ ಅದು ಸಾಧ್ಯ ಆಗ್ತಿದೆ. ಆ ಕೆಲಸವನ್ನ ಈ ರಾಜ್ಯದಿಂದ ಆಯ್ಕೆಯಾಗಿ ಹೋಗಿರ್ತಕ್ಕಂಥ ಎರಡೂ ಪಕ್ಷದ ಲೋಕಸಭಾ ಸದಸ್ಯರು 28 ಜನ ಇದನ್ನ ಲೋಕಸಭೆಯಲ್ಲಿ ವಿಷಯವನ್ನ ಪ್ರಸ್ತಾಪ ಮಾಡಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತಂದು ಕನಿಷ್ಠ 50% ಸಾಲವನ್ನ ಕೊಡ್ತಕ್ಕಂಥ ಕೆಲಸ ಅದು ಕೇಂದ್ರ ಸರ್ಕಾರ ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ವಿನಂತಿಯನ್ನು ಮಾಡ್ಕೋತೀನಿ. ಅಧ್ಯಕ್ಷರೇ, ಇನ್ನು ಕೊನೆಯದಾಗಿ ಒಂದೆರಡು ಸಣ್ಣ ಪುಟ್ಟ ವಿಷಯಗಳಿದೆ. ಈ ಜಮಖಂಡಿ ತಾಲೂಕದಲ್ಲಿ ಕಂಕನವಾಡಿ ಗ್ರಾಮ ಅಂತೊಂದಿದೆ, ಬಸವನಗೌಡರಿಗೆ ಗೊತ್ತಿದೆ. ಅದು ಯಾವಾಗ 100 ಜನ ಸಾವನ್ನಪ್ತಾರೋ ಗೊತ್ತಿಲ್ಲ ಅಧ್ಯಕ್ಷರೇ. ಅಲ್ಲೊಂದು ಗೌಶೀರಪ್ಪನ ಗಡ್ಡೆ ಅಂತೇಳಿದೆ, ಅಲ್ಲೆಲ್ಲರೂ ಕಬ್ಬು ಬೆಳೀತಾರೆ, ಅನೇಕ ಜನವಸತಿ ಇದೆ ಅಲ್ಲಿ. ಅಧ್ಯಕ್ಷರೇ, ಪ್ರತಿ ವರ್ಷ ಅಲ್ಲಿ ಬೆಳೆದಿರ್ತಕ್ಕಂಥ ಕಬ್ಬನ್ನು ಹೊರಗಡೆ ಹೇಗೆ ತರ್ತಾರಂದ್ರೆ, ಆ ನದಿ ದಾಟಿ ಈ ಕಡೆ ಬರ್ಬೇಕಲ್ಲ, 2 ಬೋಟ್ಗಳು ಜೋಡಿಸಿ ಆ ಟ್ರ್ಯಾಕ್ಟರ್ ಟೇಲರ್ನಲ್ಲಿ ಕಬ್ಬನ್ನು ನಿಲ್ಲಿಸಿ ಹಾಕಿ ಆ ಬೋಟದಲ್ಲಿ ಹಾಕೊಂಡು ಬಂದು ಈ ಕಡೆ ಪಾಸ್ ಮಾಡಿ ಕಬ್ಬ ಸರಬರಾಜು ಮಾಡ್ತಾರೆ. ಅಧ್ಯಕ್ಷ, ಅದಕ್ಕೆ ದಯಮಾಡಿ ರಾಜ್ಯ ಸರ್ಕಾರ ಅದ್ರ ಬಗ್ಗೆ ಮುತುವರ್ಜಿ ವಹಿಸಿ. ಯಾಕಂತಂದ್ರೆ ನಾಳೆ ಅನಾಹುತ ಆದ್ರೆ ಎಷ್ಟೇ ದುಡ್ಡು ಕೊಟ್ಟರು ಆ ಜೀವಗಳು ಬರಲ್ಲ. ಅದಕ್ಕೆ ಏನಾದ್ರೂ ಒಂದು ಮುತುವರ್ಜಿ ವಹಿಸಿ, ಅದು ನೀರಾವರಿಯಿಂದ ಇಲಾಖೆನೋ ಪಿಡಬ್ಲ್ಯೂಡಿ ಇಲಾಖೆನೋ ಯಾವುದೇ ಒಂದು ವಿಶೇಷ ಪ್ರಕರಣ ಎಂದು ಅಲ್ಲೊಂದು ಬ್ರಿಡ್ಜ್ ಮಾಡಿಕೊಟ್ರೆ ಅಲ್ಲಿ ಜನವಸತಿಗೆ ಹೋಗಿ ಬರ್ಲಿಕ್ಕೆ ಮತ್ತು ಅವರಿಗೆ ದಾಟ್ಲಿಕ್ಕೆ, ಕಬ್ಬು ತರಲಿಕ್ಕೆ, ಅವ್ರು ಬೆಳೆದಿರ್ತಕ್ಕಂಥ ಬೆಳೆಯನ್ನ ಹೊರಗಡೆ ತರಲಿಕ್ಕೆ ಅನುಕೂಲ ಆಗ್ತದೆ. ಅದನ್ನೊಂದು ವಿಶೇಷ ಪ್ರಕರಣ ಅಂತ ಹೇಳಿ ಆ ಕಂಕನವಾಡಿ ಮುಂದಿರ್ತಕ್ಕಂಥ ಗೌಶೀರಪ್ಪನ ಗಡ್ಡಿಗೆ ಒಂದು ಬ್ರಿಡ್ಜ್ ಮಾಡಿಕೊಡುವಂತದ್ದು ಅವಶ್ಯಕತೆ ಇದೆ. ಆ ಭಾಗದ ಎಲ್ಲಾ ರೈತರು ಬಂದು ನಮ್ಗೆಲ್ರಿಗೂ ವಿನಂತಿಯನ್ನು ಮಾಡ್ಕೊಂಡಿದ್ದಾರೆ, ಬಹುತೇಕ ವಿರೋಧ ಪಕ್ಷದವರಿಗೆ ಬಂದ್ ಮಾಡ್ಕೊಂಡಿರ್ಬೇಕು. ಇದು ಸರ್ಕಾರಕ್ಕೆ ಗಮನಕ್ಕೆ ತರಬೇಕು. ಸಿದ್ದು ಸೌದಿ ಅವರು ಆ ಕ್ಷೇತ್ರದ ಪಕ್ಕದಲ್ಲಿ ಇರೋ, ಅದಕ್ಕೆ ಅಲ್ಲಿ ಬಾರ್ಜಿ ಮುಖಾಂತರ ತರ್ತಕ್ಕಂಥದ್ದು ನಿಲ್ಲಬೇಕು. ಅದು ನಿರಂತರವಾಗಿ ಅವರಿಗೆ ಶಾಶ್ವತ ಪರಿಹಾರ ಸಿಗಬೇಕಾದ್ರೆ ಅಲ್ಲೊಂದು ಬ್ರಿಡ್ಜ್ ಆಗ್ತಕ್ಕಂಥದ್ದು ಅವಶ್ಯಕತೆ ಇದೆ ಅಂತಕ್ಕಂಥದ್ದನ್ನ ಈ ಕಳೆದ ವರ್ಷನೂ ಇದು ಪ್ರಸ್ತಾಪ ಮಾಡಿದ್ರಿ ನೀವು ಅಧ್ಯಕ್ಷರೇ. ಗುರುಗಳೇ ಒಂದು ರಾಯಚೂರು ಭಾಗ, ಈ ಪಾಪ ಡಾಕ್ಟರ್ ಇದ್ದಾರೆ. ಅವಾಗ ನಾನು ರಾಯಚೂರು ಸಚಿವನಿದ್ದಂತ ಸಂದರ್ಭ ಸ್ವಲ್ಪ ಕೂತ್ಕೊಳ್ಳಿ. ರೇವಣ್ಣ ಅವರೇ, ಈಗ ನಾನು ಉಸ್ತುವಾರಿ ಸಚಿವನಿದ್ದಾಗ ಅನೇಕ ಕಡೆ ಈಗ ವಿಮಾನ ನಿಲ್ದಾಣ ಚರ್ಚೆ ಬಂದಾಗ ನಮ್ಮ ಡಾಕ್ಟರ್ ಎದ್ದು ಹೇಳಿದ್ರು, ನಮ್ಮ ರಾಯಚೂರನ್ನ ಯಾರು ಮಾತಾಡ್ತಾನೆ ಇಲ್ಲಲ್ಲ ಅಂತ. ಅಧ್ಯಕ್ಷರೇ, ನಾನು ಉಸ್ತುವಾರಿ ಸಚಿವನಿದ್ದಂತ ಸಂದರ್ಭದಲ್ಲಿ ಎಲ್ಲಾ ಶಾಸಕರಿಗೆ ನಾನು ವಿನಂತಿ ಮಾಡ್ಕೊಂಡೆ, ಈ KKRDBದಿಂದ ಏನು ಹಣ ಬರ್ತದೆ ಅಲ್ಲಿ ಮೈಕ್ರೋ ಮತ್ತು ಮ್ಯಾಕ್ರೋ 2 ಬರ್ತದೆ, ಒಂದೇ ಯೋಜನೆಯನ್ನ ಬಿಟ್ಟುಕೊಡಿ ಅಂತ ಹೇಳಿದಾಗ ಅವ್ರು ಎಲ್ಲಾ ಪಕ್ಷಾತೀತವಾಗಿ ಎಲ್ಲಾ ಶಾಸಕರು ಬಿಟ್ಟು ಸುಮಾರು 100 ಕೋಟಿ ರೂಪಾಯಿ ಅಲ್ಲಿದೆ. ಅಲ್ಲಿ ಜಮೀನು ಈಗಾಗಲೇ ಸರ್ಕಾರದ ಮಟ್ಟದಲ್ಲಿ ಇದೆ, ಅದು ಸರ್ಕಾರದ ಜಮೀನೇ ಇದೆ. ಅಲ್ಲಿ ಜಮೀನು ಖರೀದಿ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಇನ್ನು ಉಳಿದಿರ್ತಕ್ಕ, ಯಾಕಂದ್ರೆ ಇಲ್ಲಿ ನಮ್ಮ
ವಿಮಾನಯಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಚಿವರು ಇಲ್ಲಿ ಇರೋದ್ರಿಂದ ಅವ್ರ ಗಮನಕ್ಕೆ ತರಾಕತ್ತೇನೆ ಡಾಕ್ಟ್ರೆ. ನಮ್ಮ ಎಂ ಬಿ ಪಾಟೀಲ್ರ ಅದ್ರದ್ದು ಅವ್ರ ಆಧೀನದಲ್ಲಿ ಬರುತ್ತೆ. ನಾನು ಎಂ ಬಿ ಪಾಟೀಲ್ ವಿನಂತಿ ಮಾಡ್ತೀನಿ, ಜಮೀನಿದೆ, ದುಡ್ಡಿದೆ, ಅದಕ್ಕೊಂದು ಏನಾದ್ರೂ ಒಂದು ಸಂಕಲ್ಪ ಮಾಡ್ಕೊಂಡು ಟೆಂಡರ್ ಕರೆದು ಅದೊಂದು ವಿಮಾನ ನಿಲ್ದಾಣ ಮಾಡ್ಲಿಕ್ಕೆ ನೀವು ಮಾಡಿ ಪೂರ್ಣ ಮಾಡಿ ಅಲ್ಲೊಂದು ವಿಮಾನ ಹಾರಾಟ ಮಾಡಿದ್ರೆ ಅವ್ರಿಗೂ ಕೂಡ ಅದು ಸಂತೋಷ ಆಗ್ತಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಟೆಂಡರ್ನೂ ಆಗಿದೆ, ಅವಾರ್ಡ್ನೂ ಆಗಿದೆ. ಇನ್ನೊಂದು ಬಹಳ ನಿಮ್ಗೆ ನಾನು 2 ಸರಿ ಒಂದು ನೋಟಿಸ್ ನಾವು ಜೆ.ಟಿ. ಪಾಟೀಲ್ರು ಎಲ್ಲರೂ ಮಾತಾಡಿದಿರಲ್ಲ ವಿಷಯ 69 ಕೆಳಗಡೆ ಈ ಕಬ್ಬಿನಲ್ಲಿ ಆಗ್ತಕ್ಕಂಥ ತೂಕದ ಮೋಸವನ್ನ ಮಾತಾಡ್ಲಿಕ್ಕೆ ಅವಕಾಶ ಕೇಳಿದ್ರೆ ಅದು ಬರಲಿಲ್ಲ ಅಧ್ಯಕ್ಷ. ಇನ್ನು 5 ನಿಮಿಷದಲ್ಲಿ ಮುಗಿಸ್ಬಿಡ್ತೇನೆ. ಹಿಂದಿನ ಅಧಿವೇಶನದಲ್ಲಿ ನಮ್ಮ ಸಕ್ಕರೆ ಸಚಿವರಿಗೆ ನಾವು ವಿನಂತಿ ಮಾಡ್ಕೊಂಡೆ ಅಧ್ಯಕ್ಷ, ಈ ರಾಜ್ಯದಲ್ಲಿರ್ತಕ್ಕಂಥ ರೈತರಿಗೆ, ಕಾರ್ಮಿಕರಿಗೆ ಸಾರಿಗೆ ವ್ಯವಸ್ಥೆ ಇರ್ತಕ್ಕಂಥವ್ರು, ಈ ಕಾರ್ಖಾನೆ ಮಾಲೀಕರು ಎಲ್ಲರಂತ ಹೇಳಲ್ಲ, ಕೆಲವೊಂದು ಒಳ್ಳೆಯ ಕಾರ್ಖಾನೆಗಳಿದ್ದಾವೆ. ನಾನು ಈ ಬಸವರಾಜ್ ನಮ್ಮ ಬಸನಗೌಡ ಕಾರ್ಖಾನೆ ಹಿಂದೆ ಅಲ್ಲಿರ್ತಕ್ಕಂಥ ರೈತನ ಕೇಳಿ, ಬಸನಗೌಡದು ಏನಾದ್ರೆ ತೂಕದಲ್ಲಿ ವ್ಯತ್ಯಾಸ ಮಾಡ್ತಾನೆ, ಇಲ್ರಿ ಕರೆಕ್ಟ್ ಕೊಡ್ತಾರೆ ಅವರು ಅಂತ. ಇಂಥ ಕರೆಕ್ಟ್ ಕೊಡೋರಿಗೆ ಯಾರ್ಯಾರು ಕರೆಕ್ಟ್ ಕೊಡ್ತಾರಲ್ಲ ಅವರೆಲ್ಲರಿಗೂ ರೈತರ ಪರವಾಗಿ ನಾನು ಅಭಿನಂದನೆಗಳನ್ನು ಹೇಳ್ತೀನಿ. ಆದರೆ ಅಧ್ಯಕ್ಷರೇ, ಸಕ್ಕರೆ ಸಚಿವರು ನಮಗೆ ಕಳೆದ ಚುನಾವಣೆಯಲ್ಲಿ ಕಳೆದ ವಿಧಾನಸಭೆಯಲ್ಲಿ ನಮಗೆ ಭರವಸೆ ಕೊಟ್ಟಿದ್ರು ಅದನ್ನು ತಡೀತೀನಿ ಅಂತ. ಅಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಈ ಡಿಜಿಟಲ್ ತೂಕದ ಯಂತ್ರ, ನೀವು ರಂಗೋಲಿ ಕೆಳಗೆ ಚಾಪಿ ಕೆಳಗೆ ನುಂಗಿದ್ರೆ ಅವರು ರಂಗೋಲಿ ಕೆಳಗೆ ನುಗ್ಗಲಾಯ್ತಾ ಇದ್ದಾರೆ. ಇನ್ನೂ ಅನೇಕ ಕಾರ್ಖಾನೆಯವರ ಅಧ್ಯಕ್ಷರೇ ಒಂದು ಟ್ರಿಪ್ ಕಬ್ಬು ಬಂದಾಗ 1.5 ಟನ್ನ 1 ಟನ್ನ 2 ಟನ್ನ ಇವತ್ತಿಗೂ ಹೊಡಿತಾರೆ. ನನಗೆ ಆಶ್ಚರ್ಯ ಅನಿಸ್ತು. ನಿನ್ನೆ ನಮ್ಮ ಸಕ್ಕರೆ ಸಚಿವರು ಒಂದು ಮಾತು ಹೇಳಿದ್ರು, ಯಾರು ಕಳ್ತನ ಮಾಡ್ತಾರೆ ಅವ್ರ ಹೆಸರು ಹೇಳ್ರಿ, ಅವ್ರ ಮ್ಯಾಗ ಆಕ್ಷನ್ ತಗೋತೀವಿ ಅಂತ ಹೇಳಿ. ನಾನು ಅದನ್ನ ಅನ್ನೋರ ನೀವೇನಾರ ಹೆಸರು ಮಾತಾಡಿ ಸೆಟ್ ಮಾಡಿಬಿಡ್ತಾರ ನಿಮ್ ಮಂತ್ರಿ. ಆಯ್ತು ನೋಡ್ರಿ, ಈಗ ಕಾಟ ಕೂಡ್ಸರ ತಿಳ್ಕೊರಿ, ಆ ಕಾಟ ಮಾಡೋನೆ ಫ್ಯಾಕ್ಟರಿ ಬುಕ್ ಮಾಡ್ತಾರೆ, ಅಲ್ಲಿಂದ ಏನ್ ಮಾಡೋರು? ನೀವು ಎಲ್ಲರ ಸಚಿವರಿಗೆ ಕೊಟ್ರ ಚಲೋ ಉತ್ಪನ್ನ ಆಗ್ತದೆ. ಯತ್ನಾಳ್ ಅವರೇ ಅವರು ಸಲಹೆ ಕೊಡ್ತಾರೆ. ಅಧ್ಯಕ್ಷರೇ, ಈ ರೈತರು ಯಾರು ಮೋಸ ಮಾಡ್ತಾನೋ ಅಂತ ಅವನ ಹೆಸರು ಹೇಳಿದ್ರೆ ಅವನ ಕಬ್ಬನ್ನ ತಗೋ ವಾಪಸ್ ಕಳಿಸ್ತಾರೆ. ಎಲ್ಲಿ ಹೋಗ್ಬೇಕು ಅವನು? ಎಲ್ಲಿ ಹೋಗ್ಬೇಕು? ಹೆದರವನು ಹೇಳಕ್ ಹೋಗಲ್ಲ. ಯಾರು ಮಾಡ್ತಾರೋ ಅವ್ರ ಹೆಸರು ಹೇಳ್ರಿ ಅಂತ ನಮ್ಮನ್ನು ಕೇಳಿದ್ರೆ ಅಧ್ಯಕ್ಷ ನಾನು ಕೇಳ್ತೀನಿ, ನನಗೊಂದು ವೇಳೆ ಬೊಗಳ್ಲಿಕ್ಕೆ ಬರ್ತಿತ್ತಂದ್ರೆ ನಾನು ಯಾಕೆ ನಾಯಿ ಸಾಕ್ಬೇಕು? ನನಗೆ ಬೊಗಳ್ಲಿಕ್ಕೆ ಬರ್ತಿದ್ರೆ ನನ್ನ ಮನೆಯೊಳಗೆ ನಾನು ಯಾಕೆ ನಾಯಿ ಸಾಕ್ಬೇಕು? ಅಧ್ಯಕ್ಷ, ನಾನು ಇಷ್ಟೇ ಕೇಳ್ತೀನಿ, ಇವತ್ತು ಏನು ಖಾಸಗಿ ಕಾರ್ಖಾನೆಗಳಿದಾವೆ ಆ ಗೇಟದ ಮುಂದೆ ಒಂದು 10 ಗುಂಟೆನೋ 20 ಗುಂಟೆನೋ ಜಮೀನನ್ನ ನೀವು ಪಡ್ಕೊಂಡು ಲ್ಯಾಂಡ್ ಅಕ್ವಿಷನ್ ಮಾಡ್ಕೋರಿ, ಇಲ್ಲ ಕಾರ್ಖಾನೆ ಅವ್ರದನ್ನೇ ಜಮೀನು ನೀವು ತಗೋರಿ. ಗೇಟ್ ಹೊರಗಡೆ APMC ಮುಖಾಂತರ ಒಂದು ತೂಕದ ಯಂತ್ರವನ್ನು ಹಾಕಿ ಪ್ರತಿಯೊಬ್ಬ ರೈತರು ಆ ಕಾಟದ ಮೇಲೇನೆ ಹೋಗ್ಬೇಕು, ಆ ಯಂತ್ರದ ಮೇಲೇನೆ. ಇಲ್ಲಿ ತೂಕ ನೋಡ್ಬೇಕು ಅವ್ ಎಷ್ಟು ಬಂದಿದೆ ಅಂತೇಳಿ. ಒಳಗಡೆ ಹೋದ್ಮೇಲೆ ಅವ್ನಿಗೆ ಗೊತ್ತಾಗುತ್ತೆ ಸರಿಯಾಗಿದೆಯೋ ಇಲ್ಲೋ ಅಂತ. ಅಧ್ಯಕ್ಷರೇ, ಒಂದು ಲೋಡಿಗೆ 1.5 2 ಟನ್ ಕಬ್ಬ ಹೊಡೆದ್ರೆ ರೈತಗೆ ಅಷ್ಟ ಅಲ್ಲ, ರೈತನಿಗೂ ಹಾನಿ ಆಗುತ್ತೆ. ಆ ಸಾರಿಗೆ ಮಾಡ್ತಕ್ಕಂಥ ಟ್ರಾನ್ಸ್ಪೋರ್ಟೇಷನ್ದವಗೂ ಹಾನಿ ಆಗುತ್ತೆ. ಅದರ ಜೊತೆಗೆ ಈ ಕಬ್ಬು ಕಟಾವು ಮಾಡ್ತಾರಲ್ಲ ಅಧ್ಯಕ್ಷರೇ, ಮಹಾರಾಷ್ಟ್ರದಿಂದ ಬಂದಿರ್ತಾರೆ ಹೆಣ್ಮಕ್ಳನ್ನ ಕರ್ಕೊಂಡು, ಗಂಡ ಹೆಂಡತಿ ಇಬ್ಬರು ಗಂಡ ಹೆಂಡತಿ ಕೂಡ ಅಧ್ಯಕ್ಷರೇ ಒಂದು ದಿವಸಕ್ಕೆ 4 ಟನ್ ಕಬ್ಬು ಕಟಾವು ಮಾಡ್ತಾರೆ. 4 ಟನ್. ಸಣ್ಣ ಕೂಸಿದ್ರೆ ಆ ಗಾಡಿ ಮೇಲೆ, ಬೈಲ್ ಗಾಡಿ ಮೇಲೆ, ಎತ್ತಿನ ಗಾಡಿ ಮೇಲೆ, ಆ ಗಾರಾದ ಮೇಲೆ ಪಾಪ ಉರಿ ಬಿಸಿಲಿನೊಳಗೆ ಸಣ್ಣ ಕಳಲನ್ನು ಬಗಲಲ್ಲಿ ಇಟ್ಕೊಂಡು ಮಲಿ ಕುಡಿಸ್ತಾ ಗಾಡಿ ಹೊಡಿತಿರ್ತಾಳೆ ಅಧ್ಯಕ್ಷರೇ. ಆ ಎತ್ತುಗಳು ಜಗ್ತಿರ್ತಾವೆ, ತೆವರು ಬಂದ್ರೆ ಎತ್ತು ನಿಲ್ತಾವೆ. ಅವಾಗ ಲಡ್ಡು ತಗೊಂಡು ಕಿಶನ್ ಹೊಡಿಲಿಕ್ಕೆ ಶುರು ಮಾಡ್ತಾರೆ ಅಧ್ಯಕ್ಷರೇ ಬಸವಣ್ಣನಿಗೆ, ಎತ್ತುಗಳಿಗೆ. ಅದಕ್ಕೆ ಹಿಂದೆ ಸರಿಬಾರ್ದು ಅಂತ ಒಬ್ರು ಹೆಣ್ಮಕ್ಳು ಮತ್ತೆ ಮ್ಯಾಗಿಂದ ಇಳಿತಾಳೆ, ಆ ಕೂಶನ ಅಲ್ಲಿ ಮ್ಯಾಗ ಬಿಡ್ತಾಳೆ. ಅದು ಯಾವಾಗ ಬಿದ್ದು ಸಾಯ್ತೈತೆ ಗೊತ್ತಾಗಲ್ಲ, ಇಳಿದು ಮತ್ತೆ ಅದಕ್ಕೆ ಗಾಲಿಗೆ ಕಲ್ಲು ಹಚ್ಚುವಂತ ಕೆಲಸ ಹೆಣ್ಮಕ್ಳು ಮಾಡ್ತಾಳೆ ಅಧ್ಯಕ್ಷರೇ. ಅಂಥವ್ರಿಂದ ನೀವು ಹಗಲು ರಾತ್ರಿ
ರಕ್ತವನ್ನ ಸುರಿದು ಬೆವರದ ರೂಪದಲ್ಲಿ ನೀಲಕ್ಕೆ ಚೆಲ್ಲಿದಂತ ಕಾರ್ಮಿಕರದ 1 ಟನ್ 2 ಟನ್ ಕಬ್ಬದ್ದು ಹೊಡೆದ್ರೆ ನಿಮ್ಗೇನಾದ್ರೂ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಆಕತ್ತೇನೆ ಅಧ್ಯಕ್ಷರೇ? ಸೌದಿಯವರ ಈ ಇವ್ರೇನಾದ್ರು ಉದ್ಧಾರ ಆಗ್ಲಿಕ್ಕೆ ಸಾಧ್ಯತೆನ ಅಧ್ಯಕ್ಷರೇ? ಗಳಿಸಿರ್ಬೋದು, ಸನ್ಮಾನ್ಯ ಅಧ್ಯಕ್ಷ, 1 ಬಿಟ್ಟು 4 ಕಾರ್ಖಾನೆ ಕಟ್ಟಿರ್ಬೋದು, ಇಲ್ಲ ಅಂತ ಹೇಳಲ್ಲ. ಆದ್ರೆ ಆ ಶಾಪ ನಿಮ್ಮ ವಂಶಸ್ಥರಿಗೂ ಕೂಡ ತಟ್ತದೆ. ಈ ಕಾಟ ಹೊಡೆಯವರು ನಾನು ಕೇಳಿದ್ದೀನಿ, ನನಗೂ ಗೊತ್ತಿಲ್ಲ. ಯಾಕಂದ್ರೆ ನಾವು ಒಂದು ಸಕ್ರೆ ಕಾರ್ಖಾನೆ ಮಾಡ್ಬೇಕು ಅಂತೇಳಿ ನಡ್ಬರ್ಕ್ ಬಿಟ್ಟಿವಿ, ನಾವು ಅದ್ರ ನುಕ್ಸಾನು ಬಿದ್ದೀವಿ, ನಿಮ್ಗೆ ಗೊತ್ತಿದೆ. ಆ ಕಾಟ ಹೊಡೆಯವರು ಎಷ್ಟು ಸಿಸ್ಟಮೆಟಿಕ್ ಮಾಡ್ತಾರಂದ್ರೆ, ಅಲ್ಲಿ ವೇ ಬ್ರಿಡ್ಜ್ ಇರ್ತದಲ್ಲ, ಆ ವೇ ಬ್ರಿಡ್ಜ್ ನಿಂದ ಅವ್ರಿಗೆ ಕನೆಕ್ಷನ್ ಇರ್ತದೆ, ಟೆಲಿಫೋನಿಕ್ ಕನೆಕ್ಷನ್. ಯಾವ ಗಾಡಿ ಪಾಸ್ ಆಯ್ತು, ಏನಾಯ್ತು ಹೇಳ್ತಾರೆ, ಇದ್ದಿದ್ದ ಗಾಡಿ ಸರ್ವೆ ನಂಬರು, ಇದು ನಂಬರು ಎಲ್ಲರೂ ಕೂಡ ಹೇಳ್ತಾರೆ. ಅದಕ್ಕೆ ಅವರೆಲ್ಲ ಲಿಂಕ್ ಇರ್ತಾರೆ. ಅಲ್ಲಿ ಏನು ವೇ ಬ್ರಿಡ್ಜ್ ನ ಪಾಸ್ ಆಗ್ತದಲ್ಲ, ಅಲ್ಲಿ ಹೋಗಿ ಅಲ್ಲಿಂದ ಅವರು ಇವ್ರಿಗೆ ಹೇಳ್ತಾರೆ, ಕಾರ್ಖಾನೆ ಅವರಿಗೆ, ಇಂತಿಂತ ಗಾಡಿ ಇಂಥದ್ದು ಇಂಥದ್ದು ಅಂತೇಳಿ. ಅದು ಯಾವ ವೇ ಬ್ರಿಡ್ಜ್ ಮೇಲೆ ಬಂದಿದ್ದಾವೆ ಗೊತ್ತು, ಸರಿ ಇದೆ, ಅವ್ರು ಹೇಳ್ತಕ್ಕಂಥ ಸರಿ ಇದೆ, ಅವರಿಗೆ ಅನುಭವಕ್ಕೆ ಬಂದಿದೆ. ಅದು ಯಾವ ಖಾಸಗಿ ತೂಕದ ಯಂತ್ರವನ್ನ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳಿರ್ತಾರಲ್ಲ, ಅಲ್ಲೇನಾದ್ರೂ ಒಂದ್ ವೇಳೆ ಅವನು ತೂಕ ಮಾಡಿಕೊಂಡು ಆ ಕಾರ್ಖಾನೆಗೆ ಹೋಗ್ತಕ್ಕಂಥದ್ದು ಗೊತ್ತಾದ್ರೆ ಅವ್ರಿಗೆ ಒಂದು ಫೋನ್ ಮುಖಾಂತರ ಸುದ್ದಿ ಮುಟ್ಸಿದ್ರೆ ಇಂತಿಷ್ಟು ಹಣ ಅಂತ ಹೇಳಿ ಕೊಡ್ತಾರೆ. ನಮ್ಮಲ್ಲಿ ಇಂಥ ವೆಹಿಕಲ್ ಇಂಥ ನಂಬರು ತೂಕ ಮಾಡ್ಕೊಂಡು ಹೋಗಿದೆ, ಅದನ್ನ ನೀನು ಸರಿಯಾಗಿ ಮಾಡ್ಕೊ ಅಂತ ಹೇಳ್ತಾನೆ. ಇವು ಹೋದ ಕೂಡಲೇ ಅದನ್ನ ಆಫ್ ಮಾಡಿ ಇಲ್ಲಿ ಎಷ್ಟು ತೂಕ ಇರ್ತದೆ ಅಲ್ಲಿ ಅಷ್ಟು ತೂಕ ಆಗ್ತದೆ, ಮತ್ತೆ ಮರುದಿವ್ಸ ಅದೇ ಕತೆ. ಈಗ ಡಿಜಿಟಲ್ ತೂಕದ ಯಂತ್ರವನ್ನು ಮಾಡಿಸೀನಿ ಅಂತ ನಮ್ಮ ಸಚಿವರು ಹೇಳ್ತಾರೆ. ಅದರಿಂದ ಏನೂ ಪ್ರಯೋಜನ ಇಲ್ಲ. ಅದರಿಂದ ರೈತರಿಗೆ ಯಾವುದೇ ತರದ ಪರಿಹಾರ ಸಿಕ್ಕಿಲ್ಲ. ಅದಕ್ಕೆ ದಯಮಾಡಿ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ, ನಮ್ಮ ಕಬ್ಬಿನಲ್ಲಿ ಪ್ರತಿ ಟನ್ನಿಗೆ 5 ರೂಪಾಯಿ ಬೇಕಾದ್ರೆ ನೀವು ತಗೊಳ್ಳಿ, 1 ಟನ್ನಿಗೆ 5 ರೂಪಾಯಿ ತಗೊಳ್ಳಿ. APMC ಮುಖಾಂತರ ನೀವು ಆ ಹಣದಿಂದ ತೂಕದ ಯಂತ್ರಗಳನ್ನು ಹಾಕಿ, ಲ್ಯಾಂಡ್ಲೆಸ್ ಆಟೋಮೆಟಿಕ್ ಯಾರೂ ಇರಬಾರ್ದು, ಬರೇ ಅದು ಕಾಣಿಸ್ಬೇಕು. ಅದನ್ನ ತಹಶೀಲ್ದಾರ್ ಮುಖಾಂತರ ಅದನ್ನು ಸೀಸ್ ಮಾಡಿ ಸಿಕ್ಕ ಹಾಕಿಂದ ಬರ್ಬೇಕು. ಅಲ್ಲಿ ಹೋಗಿ ನಿಂತ ಮೇಲೆ ಅವನು ಎಷ್ಟು ತೂಕ ಅನ್ನೋದು ಗೊತ್ತಾಗಬೇಕು. ಅಲ್ಲಿ ಹೋದ್ಮೇಲೆ ಒಳಗೆ ತೂಕ ಅಷ್ಟೇ ಇರಲಿಲ್ಲ ಅಂದ್ರೆ ಆ ಕಾರ್ಖಾನೆ ಅವನ್ನ ತರಾಟೆ ತಗೊಳಕ್ ಬರ್ತದೆ ಅಧ್ಯಕ್ಷರೇ. ಇದು ಪರಿಹಾರ. ಹಣಕಾಸಿನ ತೊಂದರೆ ಇದ್ರೆ ನಮ್ಮದು 1 ಟನ್ನಿಗೆ 5 ರೂಪಾಯಿ ತಗೊಳ್ಳಿ, ಸರ್ಕಾರದ ಸಾಮರ್ಥ್ಯದಲ್ಲಿ ಅದನ್ನ ಹಾಕಬೇಕು, ಸೀಲ್ ಮಾಡಬೇಕು. ಯಾವ ವ್ಯಕ್ತಿನೂ